ಹೇಳಿದರೆ, ನಮ್ಮ ಸರ್ಕಾರ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಈಜುಕೊಳವನ್ನು ನಮ್ಮ ಜಿಲ್ಲೆಗೆ ತಂದುಕೊಟ್ಟಿದ್ದಾರೆ. ಈ ಈಜುಕೊಳ ಒಂದು ನಮ್ಮ ರಾಷ್ಟ್ರದಲ್ಲಿ, ರಾಜ್ಯ ಬಿಟ್ಟು ರಾಷ್ಟ್ರದಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಈಜುಕೊಳಗಳಲ್ಲಿ 10 ಈಜುಕೊಳಗಳಲ್ಲಿ ಆಗಿದ್ದಂಥ ಈಜುಕೊಳವಾಗಿದೆ. ಇದು ನಿಜವಾಗಿ ನಮ್ಮ ಒಂದು ಜಿಲ್ಲೆಗೆ ಒಂದು ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಈ ಸ್ಮಾರ್ಟ್ ಸಿಟಿ ಯೋಜನೆಯವರು ಇಂತಹ ಈಜುಕೊಳವನ್ನು ಮುನ್ನಡೆಸಲು ಒಂದು ಉತ್ತಮ ಈಜು ಸಂಸ್ಥೆಗೆ ನೀಡುವ ದೃಷ್ಟಿಯಿಂದ ಒಂದು ಸಮಿತಿಗಳನ್ನು ರಚಿಸಿ ಸಲಹೆ ಸೂಚನೆಗಳ ಮೂಲಕ ಒಂದು ತೆರೆದ ಟೆಂಡರ್ನ ಮೂಲಕ ಈ ಒಂದು ಸ್ವಿಮ್ಮಿಂಗ್ ಪೂಲನ್ನು ನಮಗೆ ಕೊಟ್ಟಿರುತ್ತಾರೆ. ಅದೇ ಪ್ರಕಾರ ಅವರ ಟೆಂಡರ್ ಕಂಡೀಷನ್ ಪ್ರಕಾರ 50 ಲಕ್ಷ ಡೆಪಾಸಿಟ್ ಹಾಗೂ ಮಂತ್ಲಿ 2,61,101 ಒಂದು ಅಮೌಂಟ್ಗಳ ಮೂಲಕ ಆ ಟೆಂಡರ್ನ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೂಲಕ ಆ ಈಜುಕೊಳವನ್ನು ನನ್ನ ನಿರ್ವಹಣೆಗೆ ಕೊಟ್ಟಿರುತ್ತಾರೆ. ಇದು ಕೊಟ್ಟು ಒಂದು ಡಿಸೆಂಬರ್ 1ರಿಂದ ಒಂದು 3 ತಿಂಗಳು ಆಯಿತು. ಆ 3 ತಿಂಗಳಲ್ಲಿ ನಾವು ಯಾವುದೇ ಒಂದು ತೊಂದರೆ ಸಮಸ್ಯೆಗಳೇ ಇಲ್ಲದೆ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾಯಿದ್ದೇವೆ. ನಮ್ಮ ಆ ಈಜುಕೊಳದ ನೀರಿನ ಗುಣಮಟ್ಟವನ್ನು ಕಾಪಾಡಲು 7.25ಇಂದ 7.50 pH ಅನ್ನು ಕಾಯ್ದು ಬರುತ್ತಿದ್ದೇವೆ. ಅದನ್ನು ನಮ್ಮ ಸ್ಮಾರ್ಟ್ ಸಿಟಿಯ ಆಫೀಸರ್ಸ್ ಹಾಗೂ DVSಯ ಆಫೀಸರ್ಸ್ಗಳು ಬಂದು ಪರಿಶೀಲನೆಗಳನ್ನು ಕೂಡ ಮಾಡುತ್ತಿದ್ದಾರೆ. ಪ್ರಸ್ತುತ ಈ ಈಜುಕೊಳವು 5:30ರಿಂದ ರಾತ್ರಿ 9:45 ತನಕ ತೆರೆದಿರುತ್ತದೆ. ಅದರಲ್ಲಿ 10 ಗಂಟೆಯಿಂದ ಸುಮಾರು 3 ಗಂಟೆ ತನಕ ಮೇಂಟೆನೆನ್ಸ್, ವಾಟರ್ ಕ್ವಾಲಿಟಿ ಹಾಗೂ ನಮ್ಮ ಶಾಲಾ ಮಕ್ಕಳಿಗೆ ಈಜು ತರಬೇತಿಗಳು ನಡೆಯುತ್ತಿರುತ್ತದೆ. ಅಲ್ಲದೆ ಇದು ಸೋಮವಾರ ದಿವಸ ರಜಾ ದಿನವಾಗಿದ್ದು ಆ ದಿವಸ ಫುಲ್ ಮೇಂಟೆನೆನ್ಸ್ ಆಗ್ತಾ ಇರ್ತದೆ. ವಾಟರ್ ಕ್ವಾಲಿಟಿ ಬೇರೆ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಸೋಮವಾರ ದಿವಸ ವಾರಕ್ಕೆ 1 ದಿವಸ ನಾವು ಮಾಡ್ತಾ ಇರ್ತೇವೆ. ನಮ್ಮಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ಹೇಳಬೇಕಾದದ್ದು ಅಂತ ಹೇಳಿದರೆ, ನಮ್ಮಲ್ಲಿ ಆಸ್ಕಾ, NIS, ಆಸಿಮ್, KSA, SFI ನಡೆಸುವ ಪ್ರಮಾಣ ಪತ್ರ ಹೊಂದಿರುವಂಥ ತರಬೇತಿದಾರರನ್ನು ಹಾಗೂ ಜೀವರಕ್ಷಕರನ್ನು ಈಜುಕೊಳದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಶುಚಿತ್ವವನ್ನು ಕಾಪಾಡಲು ಹೌಸ್ ಕೀಪಿಂಗ್, ಭದ್ರತಾ, ಸೆಕ್ಯೂರಿಟಿ, ದಿನನಿತ್ಯದ ಈಜುಕೊಳದ ನಿರ್ವಹಣೆ ಸಿಬ್ಬಂದಿಗಳು ಹಾಗೂ ಮೇಲ್ವಿಚಾರಕರು, ಮ್ಯಾನೇಜರ್ ಎಲ್ಲರೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರೆಲ್ಲರ ವೇತನ ಹಾಗೂ ಈಜುಕೊಳಗೆ ಬೇಕಾಗುವ ಕೆಮಿಕಲ್ಸ್ ಹಾಗೂ ಕರೆಂಟ್ ಬಿಲ್ಗಳು ಸೇರಿ ಸುಮಾರು 11 ಲಕ್ಷಕ್ಕೂ ಮಿಕ್ಕಿ ಖರ್ಚು ವೆಚ್ಚ. ಇದೊಂದು ವೆಚ್ಚದಾಯಕ ನಿರ್ವಹಣೆ ಆಗಿರುತ್ತದೆ. ಈ ಈಜುಕೊಳದಲ್ಲಿ ವಿಧಿಸುವ ಶುಲ್ಕದ ಮಾಹಿತಿಯನ್ನು ಆಲ್ರೆಡಿ ನಾವು ಅಧಿಕಾರಿಗಳಿಗೆ ಚರ್ಚಿಸಿ ಅವರ ಮಾಹಿತಿ, ಅವರ ಒಂದು ಸಲಹೆ ಒಪ್ಪಿಗೆಯ ಮೇರೆಗೆ ನಾವು ಮಾಹಿತಿ ಫಲಕವನ್ನು ಹಾಕಿ ಡಿಸ್ಪ್ಲೇಯಲ್ಲಿ ಕೂಡ ನಾವು ಹಾಕಿದ್ದೇವೆ. ಅದೇ ಪ್ರಕಾರ ನಾವು ಪೇಮೆಂಟನ್ನು ಮಕ್ಕಳ ಒಂದು ಇದನ್ನು ತಗೊಂಡು ನಾವಲ್ಲಿ ಬಿಡುತ್ತಿದ್ದೇವೆ. ಹಾಗೂ ವಿಶೇಷ ಪರಿಣಿತಿ ಹೊಂದಿದ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ ಪದಕ ವಿಜೇತರಿಗೆ ಕೂಡ ರಿಯಾಯಿತಿ ದರದಲ್ಲಿ ಶುಲ್ಕವನ್ನು ವಿಧಿಸಿ ಅವರಿಗೆ ಮುಕ್ತ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ. ಇಲ್ಲಿ ಈಗಾಗಲೇ 2 ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಜರುಗಿದ್ದು ಹಾಗೂ ಅದಕ್ಕೆ ಬೇಕಾದ ಡೋಪಿಂಗ್ ಟೆಸ್ಟ್ನಂಥ ಎಲ್ಲ ಸೌಲಭ್ಯಗಳು ಇಲ್ಲಿ ಲಭ್ಯವಿದೆ. ಅಲ್ಲದೆ ಸ್ಪೋರ್ಟ್ಸ್ ಸೈನ್ಸ್, ಪ್ರಥಮ ಚಿಕಿತ್ಸೆ ಹಾಗೂ ಜೀವರಕ್ಷಕ ತರಬೇತಿ ಹಾಗೂ ಇನ್ನಿತರ ತರಬೇತಿಗಳನ್ನು ಕೊಡುವಂಥ ವ್ಯವಸ್ಥೆಗಳು ಇಲ್ಲಿ ಕಲ್ಪಿಸಲಾಗಿದೆ. ಇದು ಎಲ್ಲ ಸ್ಮಾರ್ಟ್ ಸಿಟಿ ಅವರ ಯೋಜನೆ ಅಡಿಯಲ್ಲಿ ಆ ಸ್ವಿಮ್ಮಿಂಗ್ ಪೂಲನ್ನು ಮಾಡಿ ನಮಗೆ ಕಲ್ಪಿಸಿಕೊಟ್ಟಂಥ ಇದು ಫೆಸಿಲಿಟಿಗಳು. ಪ್ರಸ್ತುತ ಮಂಗಳೂರಿನ ಈಜುಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದ ನಂತರ ಉನ್ನತ ತರಬೇತಿಗಾಗಿ ಬೆಂಗಳೂರು ನಗರಕ್ಕೆ ವಲಸೆ ಹೋಗುವುದು ನಾವು ನೋಡಬಹುದು. ಅಲ್ಲಿ ಅವರು ಸುಮಾರು ತಿಂಗಳಿಗೆ 50,000ದಿಂದ 70,000 ವೆಚ್ಚ ಮಾಡಿ ತರಬೇತಿಗಳನ್ನು ಪಡೆಯುತ್ತಿದ್ದಾರೆ. ಆದರೆ ಮಂಗಳೂರಿನಲ್ಲಿ ನಗರದಲ್ಲಿ ಅಂತಹ ಸೌಲಭ್ಯವನ್ನು ಕಲ್ಪಿಸುವ ಸಲುವಾಗಿ ಸುಮಾರು 2 ಲಕ್ಷ ವೆಚ್ಚ ಮಾಡಿ ನಗರದಲ್ಲಿ ಲಭ್ಯವಿಲ್ಲದಂಥ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರನ್ನು ನೇಮಿಸಿ ಆ ಮೂಲಕ ಉತ್ತಮ ತರಬೇತಿ ನೀಡುವಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಮುಂದಾಗಿದ್ದೇವೆ. ನಾವು ಈ ಸೌಲಭ್ಯಗಳು ದಕ್ಷಿಣ ಕನ್ನಡದ ಎಲ್ಲ ಈಜುಪಟುಗಳಿಗೆ ಮುಕ್ತವಾಗಿ ಅವಕಾಶವಿದೆ. ಇದರಲ್ಲಿ ಇವ ಬರಲಿಕ್ಕೆ ಅಂತ ಎಲ್ಲ ಈಜುಪಟುಗಳಿಗೆ ಕೂಡ ನಮ್ಮದು ಮುಕ್ತ ಅವಕಾಶವಿದೆ. ಆ ಫೆಸಿಲಿಟಿಯನ್ನು ಮ್ಯಾಂಗ್ಳೂರು ಸ್ಮಾರ್ಟ್ ಸಿಟಿ ಅವರು ಕೊಟ್ಟಂಥ ಈಜುಕೊಳದ ಫೆಸಿಲಿಟಿಯನ್ನು
ಯಾವಾಗಲೂ ಬಂದು ಅವರು ಅದು ಸದುಪಯೋಗ ಪಡೆದುಕೊಳ್ಳಬಹುದು. ಅಲ್ಲದೆ 3 ವರ್ಷದಿಂದ ನಮ್ಮ ಈ ಕ್ಲಬ್ಬಿನಲ್ಲಿ ಈಗ ಏನೆಲ್ಲ ಆಗ್ತುಂಟು, ನಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಆಗ್ತುಂಟು ಅಂತ ಹೇಳಿದೆ, ಅಲ್ಲದೆ 3.5 ವರ್ಷದಿಂದ ಹಿಡಿದು ಹಿರಿಯ ನಾಗರಿಕ ಕೂಡ ಯಾವುದೇ ವಯೋಮಿತಿ ನಿರ್ಬಂಧವಿಲ್ಲದೆ ತರಬೇತಿಯನ್ನು ನೀಡಲಾಗುತ್ತಿದೆ. ಮಹಿಳೆಯರಿಗೆ ಈಜು ಕಲಿಯಲು ವಿಶೇಷವಾಗಿ ಮಹಿಳಾ ತರಬೇತರು ಕೂಡ ಲಭ್ಯವಿದ್ದಾರೆ. ಅಲ್ಲದೆ ವಿಶೇಷ ಚೇತನ ಮಕ್ಕಳಿಗೆ ಕೂಡ ಈಜು ತರಬೇತಿಯನ್ನು ನೀಡಲಾಗ್ತಿದೆ. ಹಾಗೂ ಲೈಫ್ ಸೇವಿಂಗ್ ಮತ್ತು ಇನ್ನಿತರ ಸಣ್ಣ ಪುಟ್ಟ ಇದೆಲ್ಲ ಅಲ್ಲಿ ತರಬೇತಿಯನ್ನು ನಾವು ಕೊಡುತ್ತಿದ್ದೇವೆ. ಕಳೆದ 3 ತಿಂಗಳಿಂದ ಸುಮಾರು 3,000 ಮಂದಿ 3,000ಕ್ಕೂ ಹೆಚ್ಚು ಮಂದಿ ಈ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಈಜುಪಟುಗಳಿಗೆ ಇನ್ನಷ್ಟು ಉತ್ತಮ ಸೌಲಭ್ಯಗಳನ್ನು ನೀಡುವ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಸ್ಮಾರ್ಟ್ ಸಿಟಿಯ ಮೂಲ ಯೋಜನೆಯ ಉದ್ದೇಶಕ್ಕೆ ಪೂರಕ ಅಭಿವೃದ್ಧಿಗೆ ಅಗತ್ಯ ಇರುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ನಿನ್ನೆಯ ಒಂದು ಪತ್ರಿಕೆಯಲ್ಲಿ ನಮ್ಮ ಬಗ್ಗೆ ಒಂದು ಸಣ್ಣ ಒಂದು ಮಾಹಿತಿಯ ಕೊರತೆಯಿಂದಾಗಿ ಒಂದು ಮೆಸೇಜ್ ಬಂದಿತ್ತು. ಅದು ನಿಜವಾಗಲೂ ಸತ್ಯಕ್ಕೆ ದೂರವಾದದ್ದು. ಯಾಕಂದರೆ ನಾವು ಅಲ್ಲಿ ಈಗ ಪ್ರೆಸೆಂಟಾಗಿ ಸ್ಮಾರ್ಟ್ ಸಿಟಿ ಇದರ ಪ್ರಕಾರ ಒಂದು ಸ್ಪೋರ್ಟ್ಸ್ ಬ್ಯಾಚಿಗೆ 2,000 ರೂಪಾಯಿ ಅಂತ ಒಂದು ನಿಗದಿಪಡಿಸಲಾಗಿತ್ತು. ಆದರೆ ನಾವು ರಿಯಾಯಿತಿ ದರದ ಮೇಲೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹೋಗುವ ಮಕ್ಕಳಿಗೆ 1,000 ರೂಪಾಯಿಯನ್ನು ನಾವು ರಿಯಾಯಿತಿ ದರದ ಮೇಲೆ ಕೊಡ್ತಿದ್ದೇವೆ. ಅದು ಕೂಡ ಅವರಿಗೆ ಯಾವುದೇ ಒಂದು ಟೈಮಿಂಗ್ಸ್ ಅದು ಇದು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲದೆ. ಆದರೆ ಮಾಹಿತಿಯ ಕೊರತೆಯಿಂದ ಅದನ್ನು 1,000ದಿಂದ 4,000 ನಾವು ಮಾಡಿದ್ದೇವೆ ಅಲ್ಲ ಅಂತ ಹೇಳಿದ್ದಾರೆ. ಬಟ್ ಅಂಥದ್ದು ಎಲ್ಲಿ ಕೂಡ ಆಗಿಲ್ಲ. ಯಾಕೆಂದರೆ ನಾವು ಅಲ್ಲಿ ಆಲ್ರೆಡಿ ಸೂಚನಾ ಫಲಕದಲ್ಲಿ ನಮ್ಮ ರೇಟನ್ನು ಕೂಡ ಹಾಕಿದ್ದೇವೆ. ಹಾಗಾಗಿ ಕೆಲವು ಜನಗಳು ನಮ್ಮ ಈ ಡೆವಲಪ್ಮೆಂಟ್ನನ್ನು ನೋಡಿಕೊಂಡು ನಮ್ಮ ಮಕ್ಕಳು ಆ ಲೆವೆಲಿಗೆ ಹೋಗ್ತಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಬೇರೆ ಬೇರೆ ಒಂದು ನ್ಯೂಸ್ಗಳನ್ನು ಒಂದು ಸೃಷ್ಟಿ ಮಾಡಿಕೊಂಡು ನಮ್ಮ ಜನರಿಗೆ ಸುಳ್ಳು ಮಾಹಿತಿಯನ್ನು ದೊರಕಿಸುತ್ತಿದ್ದಾರೆ. ಅದಕ್ಕೆ ಬೇಕಾಗಿ ದಯವಿಟ್ಟು ನಮ್ಮ ಪತ್ರಕರ್ತರಲ್ಲಿ ಒಂದು ವಿನಂತಿ, ಸರಿಯಾಗಿ ಅದರ ಬಗ್ಗೆ ತಿಳ್ಕೊಂಡು ನಮ್ಮ ಕರೆಕ್ಟ್ ವಿಷಯವನ್ನು ನೋಡಿಕೊಂಡು ನಮ್ಮ ಪಬ್ಲಿಕ್ನವರಿಗೆ ಸಮಾಜದ ಜನತೆಗೆ ಏನೆಲ್ಲ ನಮ್ಮ ಸೌಲಭ್ಯಗಳುಂಟು, ಯಾವ ರೇಟ್ಗಳುಂಟು, ಹೇಗೆ ಉಂಟು ಅದರ ಮಾಹಿತಿಯನ್ನು ಎಲ್ಲರಿಗೆ ಒಂದು